ಸತಿ ಲಾಗ್ಸ್ಗೆ ಸ್ವಾಗತ. ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡ್ಕೊಬರೋದು ನೋಡ್ಕೊಬರೋಣ ಬನ್ನಿ. ಏನೇನೆಲ್ಲ ಐಟಮ್ ಹಾಕಿ ಮಾಡ್ತೀನಿ ಅಂತ. 1 ಕಪ್ ಹೆಸರುಬೇಳೆ, 1 ಕಪ್ ಬೆಲ್ಲ, 1 ಕಪ್ಪು ಕರೆದಿಟ್ಕೊಂಡಿರೋಂಥ ಶಾವಿಗೆ, 1 ಕಪ್ ಕಾಯಿ ತುರಿ, 1 ಲೋಟ ಹಾಲು, ಒಂದು ಹಾಫ್ ಲೋಟ ಕಾಯಿ ಹಾಲು. ಕಾಯಿ ಹಾಲು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಬಾದಾಮಿ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 4-5 ಏಲಕ್ಕಿ. ಒಂದು ಕುಕ್ಕರ್ಗೆ ಆವಾಗಲೇ ಹೆಸರುಬೇಳೆ ತೊಗೊಂಡಿರೋದನ್ನ ಚೆನ್ನಾಗಿ ಕೂಗಿಸ್ಕೊತೀನಿ. ಒಂದು 4 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಪಾಯಸ ಗಟ್ಟಿ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಹೆಸರುಬೇಳೆ ಹಾಕಿದ್ರೆ ಪಾಯಸಕ್ಕೆ. 1-2 ಸ್ಪೂನ್ ಆಯಲ್ಲು, ಬೇಕು ಅಂದರೆ ತುಪ್ಪನೂ ಹಾಕೋಬೋದು. ನಾನು ತುಪ್ಪ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಆವಾಗಲೇ ಕರೆದಿಟ್ಕೊಂಡಿರೋ ಅಂಥ ಶಾವಿಗೆ MTR ತೊಗೊಂಡಿದ್ದೀನಿ, ಕರ್ಸೋಗೆ ಪಟ್ಟಣನ. ಗೋಡಂಬಿ ಬಾದಾಮಿ, 1 ಕಪ್ಪು ನೀರು ಆ್ಯಡ್ ಮಾಡಿದ್ದೀನಿ. ಒಂದು ಲೋಟ ಹಾಲು ಹಾಕಿದ್ರೇ ತುಂಬ ಟೇಸ್ಟಾಗಿ ಬರೋದು ಪಾಯಸ. 1 ಲೋಟ ಕಾಯಿ ಹಾಲಿದ್ದರೆ ಹಾಕೋಬೋದು. ಕಾಯಿ ಹಾಲು ಹಾಕೊಂಡ್ರೆ ತುಂಬ ಎಕ್ಸ್ಟ್ರಾ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಾಯಿ ಹಾಲು ಆ್ಯಡ್ ಮಾಡ್ತೀವಿ. ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಹೆಸರುಬೇಳೆ ಅಂಡಿಡಿದಂಗೆ ಚೆನ್ನಾಗಿ ತಿರುಗಿಸ್ಬೇಕು. ಹೆಸರುಬೇಳೆನೂ ಹಾಕಿ ಮಾಡ್ಬೋದು, ಅದರೊಳಗಡೆ ಸ್ವಲ್ಪ ನಾನು ಕರ್ಸೋಗೆ ಆ್ಯಡ್ ಮಾಡಿದ್ದೀನಿ. 1 ಕಪ್ ಬೆಲ್ಲ, ನಮಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ನೋಡಿ ಹಾಕ್ಕೊಂಡಿದ್ದೀನಿ ಬೆಲ್ಲನ. ಒಮ್ಮೆ ಈ ರೀತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಂಡಿಡ್ಬಿಡುತ್ತೆ, ಚೆನ್ನಾಗಿ ತಿರುಗಿಸ್ಕೋಬೇಕು ಪಾಯಸನ. ಕಾಯಿ ತುರಿ 1 ಕಪ್ಪು, ಇದಕ್ಕೆ ಕಾಯಿ ತುರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ, ಹೆಸರುಬೇಳೆ ಪಾಯಸ ರೆಡಿ ಇದೆ. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೀವು ತಿನ್ನಿ. ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಅನುಸತಿ ಲಾಗ್ಸ್ನ. ನೋಡಿ ಯಾವ ಥರ ಬಂದಿದೆ ಅಂತ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಒಂದು ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಅನುಸತಿ ಲಾಗ್ಸ್ನ ಶೇರ್ ಮಾಡಿ. ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು ಇದನ್ನು ಪಾಯಸನ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.